ನಮಸ್ತೆ. ನಮಸ್ತೆ. ಇವತ್ತು ನಮ್ಮ ತೋಟದ ಕಡೆ ಒಂದು ಸಣ್ಣ ವ್ಲಾಗ್ ಮಾಡ್ಕೊಂಡು ಬರುವ. ತೋಟಕ್ಕೆ ಹೋಗುವಾಗ ಯಾವತ್ತೂ ಒಂದು ಕತ್ತಿ ಮತ್ತು ಒಂದು ಕೈ ಚೀಲ ತಗೊಂಡೋಗಿ ಹೋಗು. ಕೆಲಸ ಮಾಡಲಿ ಬಿಡ್ರಿ, ತೋಟಕ್ಕೆ ಹೋಗುವಾಗ ಕತ್ತಿ ಅಂತೂ ತಗೊಂಡು ಹೋಗೋದೇ. ಸಾಗೆ ಎಲ್ಲ ಬಿದ್ದರೆ ಕಡ್ದು ಹಾಕೋದು, ಇದೆಲ್ಲ ಈ ಥರ ಅಡಿಕೆ ಮರದ ಬುಡಕ್ಕೆ ಹಾಕೋದು. ಎಲ್ಲ ಸೋಗೆನೂ ಈ ಥರ ಅಡಿಕೆ ಮರದ ಬುಡಕ್ಕೆ ಹಾಕೋದು. ನಿನ್ನೆ ಸುಮಾರು ಮಳೆ ಇತ್ತು, ಇವತ್ತು ಮಳೆ ಕಡಿಮೆ. ಬಿಸಿಲು ಬಿದ್ದೋಯ್ದು ಇವತ್ತು. ನೋಡಿ, ಇಷ್ಟೆಲ್ಲ ಬಿಸಿಲು ಬಿತ್ತು. ಇದೊಂದು ನಮ್ಮ ತೋಟದಲ್ಲಿ ದೊಡ್ಡ ಹಲಸು ಮರ. ಆದರೆ ಈ ಹಲಸಿನಕಾಯಿ ಎಂಥಕ್ಕೂ ಪ್ರಯೋಜನಕ್ಕೆ ಬರ್ತಿಲ್ಲ. ಒಳಗಿಂದ ಎಂಥದೂ ಇಲ್ಲ ಇದಕ್ಕೆ. ಎಲ್ಲ ವರ್ಷ ರಾಶಿ ಆಗ್ತು ಹಲಸಿನಕಾಯಿ, ಆದರೆ ಅದರೊಳಗೆ ಎಂಥದೂ ಇರ್ತಿಲ್ಲ. ನಮ್ಮ ತೋಟದಲ್ಲಿ ದೊಡ್ಡ ಬೆಟ್ಟ ಬೆಳೆದೋಯ್ತು. ಬಂದರೆ ದೊಡ್ಡ ಬೆಟ್ಟಕ್ಕೆ ಬಂದಂಗೆ ಅನಿಸ್ತಿದ್ದು. ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಕಳೆ ಎಲ್ಲ ಕೆಡ್ಸವು. ನೋಡಿ, ಈ ಥರ ಹಿಂಗೆ ಚಂದ ಮಾಡಿ ಅಡಿಕೆ ಮರದ ಬುಡದಲ್ಲಿ ಎಲ್ಲ ಕಟ್ಕೊಡ್ಬೇಕು. ಕೆಲವೊಂದು ಕೆಲಸ ನಾವೇ ಸ್ವಂತ ಮಾಡ್ಕೊಳಕ್ಕಾಗ್ತು. ಎಲ್ಲದು ಬೇರೆಯವ್ರು ಕೇಳಿದರೆ ಮಾಡಿಸೋದು ಕಷ್ಟ. ನೋಡಿ, ಈ ಥರ ಸೋಗೆ ಎಲ್ಲ ಅಡಿಕೆ ಮರದ ಬುಡದಲ್ಲಿ ಹಾಕವು ಕಡ್ದು. ಇದು ಒಳ್ಳೆ ಗೊಬ್ಬರನೂ ಆಗ್ತು. ನೋಡಿ, ಈ ಥರ ಅಡಿಕೆ ಎಲ್ಲ ಬಿದ್ದದ ಅಡಿಕೆ ಎಲ್ಲ ಹೆಕ್ಕೊಂಡು ಬರೋದು. ಇದೊಂದು ಜಾಯಿಕಾಯಿ ಮರ. ಜಾಯಿಕಾಯಿ ಕೋಡ ಎಲ್ಲ ತಿಂದು ಹಾಕ್ತು. ಕೋಡಂಗೆ ಹೆಚ್ಚಿಗೆ ಆಗಿದ್ದರೆ ನಮಗೆ ಮನಸ್ಸಿಗೆ. ಈ ಜಾಯಿಕಾಯಿ ಎಲ್ಲ ಕೋಡಂಗೆ ಸಿಗದೆ ಹೋದು. ಜಾಯಿಕಾಯಿ ಕೋಡಂಗೆ ಸಿಗದೆ ಹೋಗಿದ್ದು ನಮಗೆ. ನೋಡಿ, ತೆಂಗಿನ ಮರಳೆಲ್ಲ ಈ ಥರ ತೆಂಗಿನ ಮರಕ್ಕೆ ಹಾಕವು.
ನಗುವ ನಯನ ಮಧುರ ತೋಟದಲ್ಲಿ ಪೂರ್ತಿ ಹಸಿರು 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 ಹುಲ್ಲೇ ಹುಲ್ಲು. ಇಲ್ಲಿ ನೋಡಿ 2 ಕಾಯಿ ಹಂದಿ ಸುಲ್ಕೊಂಡು ತಿಂದಿದೆ. ಹೆಂಗೆ ಹಂದಿ ಸಣ್ಣ ಸಣ್ಣಕ್ಕೆ ಸುಲ್ಕೊಂಡು ಹಾಗೆ ತೆಂಗಿನಕಾಯಿ ಒಡ್ಕೊಂಡು ನೋಡಿ ಇಷ್ಟೆಲ್ಲ ತಿಂದಿದೆ. ಎಲ್ಲೋದ್ರೂ ಹಂದಿ ತಿಂದದ್ದೇ. ಇಲ್ಲೊಂದು 2 ಕಾಯಿ. ಮರದ ಮೇಲ್ಗಡೆ ಇದ್ದದ್ದ ಮಂಗ ತಿಂತು, ಕೆಳಗಡೆ ಇದ್ದದ್ದ ಹಂದಿ ತಿಂತು. ನಮಗೆ ಎಂಥದ್ದು ಇಲ್ಲ. ನಿಮ್ಮೂರಲ್ಲೂ ಹಿಂಗೆಯಾ? ಕಮೆಂಟ್ಸ್ ಮಾಡಿ ಅಕ್ಕ. ಇಷ್ಟೇ ಕಾಯಲ್ಲ, ಮತ್ತು ರಾಶಿ ಕಾಯಿ ತಿಂದು ತೋರಿಸ್ತೆ. ತೆಂಗಿನ ಮರಕ್ಕೆಲ್ಲ ಜಾಸ್ತಿ ಕಾಯಿಲ್ಲ. ಸ್ವಲ್ಪ ಬೊಂಡ ಹಾಕ್ಬಿಳೇ ಮಂಗ ತಿನ್ಕೊಂಡು ಹಿಡಿತು. ಹಂದಿ ಇಲ್ಲೇ ಪಪ್ಪುಲ್ ಜಾಗ ಮಾಡ್ಕೊಂಡು ಇಲ್ಲೆಲ್ಲ ಕಲ್ಲು ಹಾಕಿಟ್ಟದಾಗಿತ್ತು. ಕಲ್ಲೆಲ್ಲ ದೂಕ ಹಾಕೊಂಡು ಇದೇ ಜಾಗದಿಂದ ಬರ್ತದೆ. ಇಲ್ಲಿ ನೋಡಿ, ಇಲ್ಲಿ ಒಂದಷ್ಟು ಕಾಯಿದ್ದು ಸುಲಿದು ಕಾಯಿ ಸುಲ್ಕೊಳ್ತೀನಿ. 1 2 3 ಇದೆಲ್ಲ ಹಂದಿ ತಿನ್ನೋದೇ. ಇದು ನಮ್ಮ ತೋಟ ಮನೆಯವರ ಪರಿಸ್ಥಿತಿ. ಎಂತ ಗೊತ್ತಿದಾ, ಕೆಲವೊಂದು ಮರಕ್ಕೆಲ್ಲ ತೆಂಗಿನ ಮರಕ್ಕೆ 2-3 ಕಾಯಿ ಇತ್ತು. ಆವಾಗ ನಾವು 2-3 ಕಾಯಿ ಇತ್ತು ಕೊಯ್ಯೋದು ಬೇಡ ಹೇಳ್ತಾ. ಎಂತಕ್ಕೆಂದರೆ ಒಂದೊಂದು ತೆಂಗಿನ ಮರಕ್ಕೆ 10 50-60 ರೂಪಾಯಿ ತಗೊತ್ತ. ಆವಾಗ ಮರ ಹತ್ತದೇ ಇದ್ದು ಮರದ್ದು ಈ ಥರ ಅಪರೂಪಕ್ಕೆ ಬೀಳ್ತು. ರಾತ್ರಿ ಹಂದಿ ಬಂದು ತಿನ್ಕೊಂಡು 2-3 ಕಾಯಿ ಇದ್ದರೆ ಮರ ಹತ್ತಲು ಪೂರೈಸ್ತಿಲ್ಲ. ಎಂತ ಮಾಡಿದ್ದು? ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ನವಭಾವ ಒಮ್ಮಿ ಒಮ್ಮಿ ಮನಃ
ತೆರೆದಂತಿದೆ ಭಾಗ್ಯದ ಬಾಗಿಲು. ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಕೊಡಿ, ಕಾಮೆಂಟ್ಸ್ ಮಾಡಿ, ಲೈಕ್ ಕೊಡಿ. ಧನ್ಯವಾದಗಳು.